ಇವತ್ತು ನಾವು ಅಂಬೇಡ್ಕರ್ ಬಗ್ಗೆ ಈಗಾಗಲೇ ಸಂಸದರು ಮತ್ತು ಸ್ಪೀಕರ್ ಅವರು ಹೇಳಿದ್ದಾರೆ. ಅತ್ಯಂತ ಹೆಚ್ಚು ನಿಂದನೆಗಳಾದ ವ್ಯಕ್ತಿ ವಿದ್ವಾಂಸ ಯಾರಾದ್ರೂ ಇದ್ದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂಬೇಡ್ಕರ್ 1936ರಲ್ಲಿ ಜಾತ್ ಪಾತ್ ತೋಡಕ್ ಮಂಡಳಿಯವರು ಭಾಷಣ ಕರೆದಾಗ ಒಂದು ಮಾತು ಹೇಳ್ತಾರೆ ಆ ಪ್ರಬಂಧದಲ್ಲಿ. ನಾನು ಈ ದೇಶಕ್ಕೆ ಬಹಳ ಕಷ್ಟಪಟ್ಟೆ, ಈ ದೇಶವನ್ನು ಒಂದು ಸತ್ವಯುಕ್ತವಾದ ಸಮಾಜವಾಗಿ ಪ್ರಜಾತಂತ್ರವಾಗಿ ಕೆಲಸ ಮಾಡಿದೆ. ಆದರೆ ನನಗೆ ಸಿಕ್ಕಿದ್ದು ಬಹಳ ದೊಡ್ಡ ನಿಂದನೆಯ ಮಾತುಗಳು, ತಿರಸ್ಕಾರದ ಮಾತುಗಳು, ಅವಮಾನದ ಮಾತುಗಳು ಅಂತ ಹೇಳ್ತಾರೆ. ಇವತ್ತು ನಾವು ಈ ಪರಿಸ್ಥಿತಿ ಸ್ವಲ್ಪ ಕಾಣ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾಗಳಲ್ಲಿ, ಪತ್ರಿಕೆಗಳಲ್ಲಿ, ಕಾರ್ಟೂನ್ಗಳಲ್ಲಿ ಅಂಬೇಡ್ಕರ್ ಬಗ್ಗೆ ಒಂದಷ್ಟು ನಿಂದನೆಗಳಾಗ್ತಾ ಇರುವಂಥದ್ದು, ಅವಮಾನಗಳಾಗ್ತಿರುವಂಥ, ಸರಿಯಾಗಿ ಅವರು ಅರ್ಥ ಮಾಡಿಕೊಳ್ಳದೆ ಅಂಬೇಡ್ಕರ್ ಎಲ್ಲದಕ್ಕೂ ಕಾರಣ, ಮೀಸಲಾತಿಗೆ ಅವರೇ ಕಾರಣ, ದೇಶದ ಸಂಪತ್ತುಗಳು ಇತ್ಯಾದಿಗಳಿಗೆ ಅವರೇ ಕಾರಣ ಅಂತ ಈ ಥರದ ಒಂದು ಹಲವಾರು ಅಭಿಪ್ರಾಯಗಳು ವ್ಯಕ್ತ ಆಗ್ತಿರೋದು ಕಾಣ್ತೀವಿ. ಇದರ ಹಿಂದೆ ಅಂಬೇಡ್ಕರ್ ಏನು, ಅವರ ನಾಲೆಡ್ಜ್ ಏನು ಅಂತ ಅರ್ಥ ಮಾಡಿಕೊಳ್ಳದಿರುವಂಥ ಒಂದು ಜನತೆ ಇರೋದನ್ನು ನಾವು ಗಮನಿಸಬಹುದು. ಆದರೆ ವಿಪರ್ಯಾಸ ಅಂತಂದರೆ ಇವತ್ತು ನಡೆದಿರುವ ಎಲ್ಲ ಚಳುವಳಿಗಳಿಗೆ ಐಕಾನ್ ಆಗಿ ಅಂಬೇಡ್ಕರೇ ಸ್ವೀಕಾರ ಆಗ್ತಾ ಇದ್ದಾರೆ. ಹಲವಾರು ನಿಂದನೆಗಳಿದ್ರೂ ಕೂಡ ನೀವತ್ತು ಅಲೆಮಾರಿಗಳ ಹೋರಾಟ ತಗೊಳ್ಳಿ, ಅಸ್ಪೃಶ್ಯರ ಹೋರಾಟ ತಗೊಳ್ಳಿ, ಜಾತಿ ಹೋರಾಟ ತಗೊಳ್ಳಿ, ಮಹಿಳೆಯರ ಹೋರಾಟ ತಗೊಳ್ಳಿ, ಟ್ರಾನ್ಸ್ಜೆಂಡರ್ಸ್ಗಳ ಹೋರಾಟ ತಗೊಳ್ಳಿ, ಯಾವುದೇ ಹೋರಾಟವನ್ನು ತಗೊಳ್ಳಿ, ಅಲ್ಲಿ ಅಂಬೇಡ್ಕರ್ ಐಕಾನ್ ಆಗಿರ್ತಾರೆ. ಮತ್ತು ಅವ್ರು ಏನು ಹೇಳಿದ್ದಾರೆ ಈ ಪ್ರಾಬ್ಲಮ್ ಬಗ್ಗೆ ಅಂತ ನೋಡ್ತಾರೆ. ಅಪಾರ ನಿಂದನೆಗೊಳಗಾಗುತ್ತೋ ವರ್ತಮಾನದಲ್ಲಿಯೇ ಅಪಾರ ಸಮಸ್ಯೆಗಳ ಚಳುವಳಿಗಳ ನೇತಾರರಾಗಿ ಅಂಬೇಡ್ಕರ್ ಮುಂದೆ ಬರುತ್ತಿರುವುದು ಯಾಕಾಗಿ ಎನ್ನುವ ಪ್ರಶ್ನೆ ನಾವು ಕೇಳ್ಕೊಳ್ಬೇಕು. ಇನ್ನೊಂದು ಕಡೆಗೆ ಅಂಬೇಡ್ಕರನ್ನ ಒಂದು ಜಾತಿಯ ನಾಯಕನಾಗಿ ಫಿಕ್ಸ್ ಮಾಡುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಅದೇ ಕಾಲಕ್ಕೆ ಅಂಬೇಡ್ಕರ್ ಮಾನ್ಯ ವಿದ್ವಾಂಸರಾಗಿ ಕೂಡ ಬೆಳೀತಾ ಇದ್ದಾರೆ. ಒಂದು ಕಡೆಗೆ ಅವರನ್ನು ಸಂಕುಚಿತಗೊಳಿಸುವ, ಇನ್ನೊಂದು ಕಡೆ ಅದೇ ದಿಕ್ಕಿನಲ್ಲಿ ಅವರು ಮಾನ್ಯರಾಗಿ ಬೆಳೆಯುತ್ತಿರುವಂಥ ಈ ಒಂದು ಪ್ಯಾರಾಡಾಕ್ಸ್ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಅಂಬೇಡ್ಕರ್ ಏನು, ಹೇಗೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಸ್ವಲ್ಪ ಅವರ ನಾಲೆಜನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅಂಬೇಡ್ಕರನ್ನ ದೇಶದ ಅತ್ಯಂತ ದೊಡ್ಡ ನಾಯಕರು ಯಾರು ಅಂತೇಳಿ ಸರ್ವೆ ಮಾಡಿದಾಗ ಮೀಡಿಯಾಗಳು ಅಂಬೇಡ್ಕರ್ ಹೆಸರು ಮುಂಚೂಣಿಗೆ ಬಂತು. ಆಸ್ಟ್ರೇಲಿಯಾದಲ್ಲಿ ದೊಡ್ಡ ಪ್ರತಿಮೆ ಆಯಿತು ಮತ್ತು ದೊಡ್ಡ ಮ್ಯೂಸಿಯಂ ಆಯಿತು. ಆಸ್ಟ್ರೇಲಿಯಾದಲ್ಲಿ ದೊಡ್ಡ ಲೈಬ್ರರಿಯನ್ನು ಮಾಡಿದರು ಅಲ್ಲಿಯ ಸರ್ಕಾರ. ಹಾಗೆಯೇ ಒಬಾಮಾ ಅವರು ಪ್ರೆಸಿಡೆಂಟ್ ಆದಾಗ ಅಂಬೇಡ್ಕರ್ ವಿಷಯ ನೆನಪಿಸ್ಕೊಳ್ತಾರೆ. ಒಬಾಮಾ ಪ್ರೆಸಿಡೆಂಟ್ ಆದಾಗ ಜಗತ್ತಿನ ಬಹಳ ದೊಡ್ಡ ನಾಯಕರನ್ನು ಗಮನಿಸಿ ಅಂಬೇಡ್ಕರನ್ನು ಅವರು ಕೀರ್ತಿಸ್ತಾರೆ, ಅವ್ರನ್ನ ಓದ್ತಾರೆ, ಅವರ ಫಿಲಾಸಫಿಕ್ ರೈಟ್ ಅಂತ ಹೇಳ್ತಾರೆ, ಸರಿ ಅಂತ ಹೇಳ್ತಾರೆ. ಬಹುಶಃ ದೇಶದ ಪ್ರಪಂಚದ ಅತ್ಯಂತ ನೋವು ಅನುಭವಿಸಿದ ಜನರಿಗೆ ಯಾರು ನ್ಯಾಯ ಕೊಡಲಿಕ್ಕೆ ಒಂದು ಸೋಷಿಯಲ್ ಕಾಸ್ಗಾಗಿ ವರ್ಕ್ ಮಾಡ್ತಾರ ಅವರಿಗೆ ಯಾವತ್ತೂ ಮಾನ್ಯತೆ ಇದ್ದೇ ಇರುತ್ತೆ. ಹಾಗಾಗಿ ಯಾರು ತಿಳ್ಕೊಳ್ಳದೆ ಅಂಬೇಡ್ಕರ್ ಬಗ್ಗೆ ನಿಂದನೆ ಮಾತಾಡ್ತಾರೆ, ಅಷ್ಟೇ ತಿಳ್ಕೊಂಡಂಥ ವ್ಯಕ್ತಿಗಳು ಅಂಬೇಡ್ಕರ್ ಸರಿಯಾದ ಫಿಲಾಸಫರ್ ಅಂತ ಹೇಳ್ತಾರೆ. ಸೊ ಈ ಒಂದು ಕಾಂಟ್ರಡಿಕ್ಷನ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ಅಂಬೇಡ್ಕರ್ ಯಾಕೆ ಇಂಪಾರ್ಟೆಂಟ್, ನಮಗೆ ಯಾಕೆ ರೆಲೆವೆಂಟ್ ಅನ್ನುವಂಥದ್ದು, ಯಾಕೆ ಮುಖ್ಯ ಅವರು ಇವತ್ತು. ಯಾಕಂತಂದರೆ ಭಾರತ ಪ್ರಜಾತಂತ್ರವಾಗಿ ಹೆಜ್ಜೆ ಇಡುವಾಗ, ಸ್ವಾತಂತ್ರ್ಯ ಸಿಗುವಾಗ ಅಂಬೇಡ್ಕರ್ ಯೋಚನೆ ಮಾಡುವ ನಾಯಕರು ಇರಲಿಲ್ಲ. ಇದು ನಾನು ಅವರ ಬಗ್ಗೆ ಒಂದು ಡಿಫೆನ್ಸ್ ಮಾತು ಹೇಳ್ತಾ ಇಲ್ಲ, ಬಟ್ ಪ್ರಾಕ್ಟಿಕಲಿ ಮತ್ತು ವಾಸ್ತವಿಕ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಭಾರತ ಅನ್ನೋದು ನಿಮ್ಗೆ ಗೊತ್ತಿದೆ, ಹಲವಾರು ಶ್ರೇಣೀಕೃತ ವ್ಯವಸ್ಥೆಗಳಿರ್ತಕ್ಕಂಥ ಒಂದು ಸಮಾಜ ಇವತ್ತು ಇದೆ. ಹಿಂದೆ ಬಹಳಷ್ಟು ಇತ್ತು. ಅದು ಜಾತಿಯ ನೆಲೆಯಲ್ಲಿ, ಲಿಂಗತ್ವದ ನೆಲೆಯಲ್ಲಿ, ಆರ್ಥಿಕತೆ ನೆಲೆಯಲ್ಲಿ, ವರ್ಗದ ನೆಲೆಯಲ್ಲಿ, ಧರ್ಮದ ನೆಲೆಯಲ್ಲಿ, ಬೇರೆ ಬೇರೆ ಥರದಲ್ಲಿ ಒಂದು ಶ್ರೇಣೀಕೃತ ಸಮಾಜ. ಒಂದು ಭಾರತವನ್ನು ಪ್ರಜಾತಂತ್ರವಾಗಿ ರೂಪಿಸುವಾಗ ಎಲ್ರಿಗೂ ನ್ಯಾಯ ಕೊಡಬೇಕಾದ್ರೆ ಅವೆಲ್ಲರ ಅನುಭವ ಇರ್ತಕ್ಕಂಥ ವ್ಯಕ್ತಿ ಅವಶ್ಯಕತೆ ಇತ್ತು, ನಾಲೆಜ್ ಇರ್ತಕ್ಕಂಥ ವ್ಯಕ್ತಿ ಅವಶ್ಯಕತೆ ಇತ್ತು. ನೀವು ಬೇರೆ ಬೇರೆ ನಾಯಕರನ್ನು ಸ್ಟಡಿ ಮಾಡಿ, ಅವರ ಆಸ್ಪೆಕ್ಟ್ 1-2 ಇರುತ್ತೆ. ಕೆಲವರು ಪೊಲಿಟಿಕಲಿ ತುಂಬ ಥಿಯರಿಸ್ಟ್ ಆಗಿರ್ತಾರೆ, ಅಥವಾ ಕೆಲವರು ಆರ್ಥಿಕವಾಗಿ ತುಂಬ ನಾಲೆಜ್ ಪಡ್ಕೊಂಡಿರ್ತಾರೆ, ಕೆಲವರು ಧಾರ್ಮಿಕವಾಗಿ ಹೆಚ್ಚು ಸೂಕ್ಷ್ಮವಾಗಿ ಮಾತಾಡ್ತಾರೆ. ಅಂಬೇಡ್ಕರ್ ಹಾಗಲ್ಲ. ಅಂಬೇಡ್ಕರ್ನ ನೀವು ಅಧ್ಯಯನ ಮಾಡ್ತಾ ಹೋದರೆ ಅವರು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಆಸ್ಪೆಕ್ಟಲ್ಲಿ ಮಾತಾಡಲಿಕ್ಕೆ ಅವರಿಗೆ ಒಂದು ಶಕ್ತಿ ಇತ್ತು. ಅವರಿಗೆ ಯಾಕೆ ಶಕ್ತಿ ಇತ್ತು ಅಂತಂದರೆ, ಅವರು ಈ ದೇಶದ ಕಟ್ಟೆಕಡೆಯ ಮನುಷ್ಯನಾಗಿ ಹುಟ್ಟಿದರು. ಯಾರಿಗೆ ಕಟ್ಟೆಕಡೆಯ ಮನುಷ್ಯನಾಗಿ ಹುಟ್ಟಿದನೋ ಅವರಿಗೆಲ್ಲ ನೋವು ಗೊತ್ತಿರುತ್ತೆ ಮತ್ತು ಎಲ್ಲದಕ್ಕೂ ನ್ಯಾಯ ಏನು ಅಂತ ಗೊತ್ತಿರ್ತದೆ. ಸೊ ಗಾಂಧಿ ಮತ್ತು ಅಂಬೇಡ್ಕರ್ ಇದ್ದ ಡಿಫರೆನ್ಸ್ ಅದೇನೆ. ಸೊ ಗಾಂಧಿಯನ್ನು ನಾನು ಇಲ್ಲಿ ಒಬ್ಬರು ಕನಿಷ್ಠ ಅಂತ ನಾನು ಬಿಂಬಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಅಂಬೇಡ್ಕರ್ ಮತ್ತು ಗಾಂಧಿಗಿದ್ದಂಥ ಒಂದು ಡಿಫರೆನ್ಸ್ ಏನಪ್ಪ ಅಂತಂದರೆ, ವ್ಯತ್ಯಾಸ ಏನಂದರೆ, ಗಾಂಧಿ ಬ್ರಿಟಿಷ್ ಕಾಲದಲ್ಲಿ ಬ್ರಿಟಿಷ್ ನಾಗರಿಕತೆಗೆ ಪರ್ಯಾಯ ಏನು ಅಂತ ಯೋಚನೆ ಮಾಡ್ತಿದ್ರು.
ಭಾರತದ ಸ್ವಾತಂತ್ರ್ಯ ಅಂದರೆ ಬ್ರಿಟಿಷರಿಂದ ಅಧಿಕಾರ ಮಾತ್ರ ತಗೊಳ್ಳೋದಲ್ಲ, ಬ್ರಿಟಿಷ್ನ ಒಂದು ನಮ್ಮ ನಾಲೆಜಿಂದ ನಾವು ಬಿಡುಗಡೆ ಪಡೆಯೋದು, ಅಥವಾ ಅದನ್ನು ನಿರ್ವಸತೀಕರಣ ಅಂತ ಹೇಳ್ತಾರೆ, ಅದರಿಂದ ಬಿಡುಗಡೆ ಪಡೆಯೋದು ಗಾಂಧಿಗೆ ಸ್ವಾತಂತ್ರ್ಯ ಅನಿಸಿತ್ತು. ಅಂದರೆ ನಾವು ನವ ನಾಗರಿಕತೆಯ ವ್ಯಾಮೋಹಕ್ಕೆ ಒಳಗಾಗಿದ್ದೀವಲ್ಲ ಮೈಂಡಲ್ಲಿ, ಅದನ್ನು ಬಿಡುವುದೇ ಮತ್ತು ಭಾರತೀಕರಣಗೊಳ್ಳುವುದೇ ನಿಜವಾದ ಸ್ವಾತಂತ್ರ್ಯ ಅಂತ ಗಾಂಧಿ ಭಾವಿಸಿದ್ರು. ಹಾಗೆ ಗಾಂಧಿಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ತಗೊಳ್ಳೋದು ಇಂಪಾರ್ಟೆಂಟ್ ಆಗಿರಲಿಲ್ಲ, ಅಥವಾ ಗಾಂಧಿಗೆ ಸಂಸತ್ತನ್ನು ದೊಡ್ಡ ಶ್ರೇಷ್ಠ ಸ್ಥಳನೂ ಆಗಿರಲಿಲ್ಲ, ಕಾನೂನಿನ ಬಗ್ಗೆ ಅವರಿಗೆ ಅಷ್ಟು ಆಸ್ತಿ ಇರಲಿಲ್ಲ. ಅವರಿಗೆ ಏನಂದ್ರೆ ನೈತಿಕತೆಯ ಮೇಲೆ ಹೆಚ್ಚು ಆಸ್ತಿ ಇತ್ತು, ಧಾರ್ಮಿಕತೆಗಳ ಶ್ರದ್ಧೆಯ ಬಗ್ಗೆ ಹೆಚ್ಚು ಆಸ್ತಿ ಇತ್ತು. ಆದರೆ ಅಂಬೇಡ್ಕರ್ಗೆ ಹಾಗಲ್ಲ. ಅಂಬೇಡ್ಕರ್ಗೆ ಧಾರ್ಮಿಕ ವಿಚಾರಗಳೂ ಬೇಕಿತ್ತು, ಅದರೊಟ್ಟಿಗೆ ಸಾಮಾಜಿಕ ಆರ್ಥಿಕ ವಿಚಾರಗಳ ಬಗ್ಗೆನೂ ಅವರಿಗೆ ಹೆಚ್ಚು ಆಸಕ್ತಿ ಇತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದರು, ಐ ವೆಂಚರ್ ಟು ಸೇ ದಟ್ there is no country that can rival India with respect to the unity of its culture. It has not only a geographical unity, but it has over and above all a deeper and much more fundamental unity. The cultural unity that covers the land from end to end ಅಂತ ಹೇಳ್ತಾ ಇದ್ದಾರೆ. ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಭೌಗೋಳಿಕ ಏಕತೆ ಮಾತ್ರವಲ್ಲದೆ ಈ ದೇಶದ ಸಾಂಸ್ಕೃತಿಕ ಏಕತೆಯ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿದ್ದು. ಆ ಸಾಂಸ್ಕೃತಿಕ ಅಸ್ಮಿತೆಯ ಬಗ್ಗೆ, ಈ ನೆಲದ ಅಸ್ಮಿತೆಯ ಬಗ್ಗೆ, ಈ ನೆಲದ ಸಿವಿಲೈಸೇಷನಲ್ ಇಥೋಸ್ ಬಗ್ಗೆ ಅಪಾರವಾದ ನಂಬಿಕೆ ಇಟ್ಟ ಕಾರಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತಿಗೂ ಚಿರನೂತನದ ರೀತಿಯಲ್ಲಿ ಅದು ನಮಗೆ ಪ್ರತಿದಿನ ಪರಿಚಯವಾಗ್ತಾ ಇದೆ. ಅದೊಂದು ಕೇವಲ ಡಾಕ್ಯುಮೆಂಟ್ ಅಲ್ಲ, ವಿ ದ ಪೀಪಲ್ ಆಫ್ ಇಂಡಿಯಾಗೆ ಕೊಟ್ಟಂಥ ಡಾಕ್ಯುಮೆಂಟ್ ಮಾತ್ರ ಅಲ್ಲ, ವಿ ದ ಪೀಪಲ್ ಆಫ್ ಇಂಡಿಯಾ ಹೇಗೆ ಬೆಳೆದು ಬಂದರು, ಈ ದೇಶದ ಸಿವಿಲೈಸೇಷನಲ್ ಇಥೋಸ್, ಕಲ್ಚರಲ್ ಹಿಸ್ಟ್ರಿ, ಅದೆಲ್ಲವನ್ನು ಅರ್ಥೈಸಿಕೊಂಡು ಮಾಡಿರುವಂಥ ಒಂದು ಕಾಂಪ್ರಹೆನ್ಸಿವ್ ಆದಂಥ ಒಂದು ಡಾಕ್ಯುಮೆಂಟ್, ಕಾಂಪ್ರಹೆನ್ಸಿವ್ ಆದಂಥ ಒಂದು ಜೀವನ ಪದ್ಧತಿಗೆ ಹಾಕಿಕೊಟ್ಟಂಥ ಒಂದು ದಾರಿಯು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಕಳೆದ 10 ವರ್ಷದಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಆಡಳಿತದ ಚುಕ್ಕಾಣಿ ತೆಗೆದುಕೊಂಡ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ, ಅವರ ನಡೆ ನುಡಿ ನಡವಳಿಕೆ ಮತ್ತು ಅವರ ಜೀವನಕ್ಕೆ ನಿಜವಾದ ಗೌರವವನ್ನು ಕೊಡಬೇಕು. ಮುಂದಿನ ಪೀಳಿಗೆಯಿಂದ ಪೀಳಿಗೆ ಕಾಲದವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತ್ರ ಮತ್ತು ಪ್ರತಿಮೆ ಮಾತ್ರವಲ್ಲದೆ ಅವರ ವ್ಯಕ್ತಿತ್ವ ಮತ್ತು ಅವರ ಚಿಂತನೆಗಳು ಸದಾ ನಮ್ಮ ಮುಂದಿನ ಪೀಳಿಗೆಗೆ ಇರಬೇಕು ಅನ್ನೋ ಕಾರಣಕ್ಕೆ 5 ತೀರ್ಥಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸುವಂಥ ಒಂದು ಕಲ್ಪನೆಯನ್ನು 2014ರಲ್ಲಿ ಇಟ್ಕೊಂಡು ಅವರು ಹುಟ್ಟಿದ ಸ್ಥಳ ಮೌ, ಅವರು ಶಿಕ್ಷಣವನ್ನು ಪಡೆದ ಸ್ಥಳ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಅವರು ದೀಕ್ಷೆಯನ್ನು ಪಡೆದಂಥ ಸ್ಥಳ ನಾಗ್ಪುರ, ಅವರ ಮಹಾ ಪರಿನಿರ್ವಾಣ ಆದಂಥ ಸ್ಥಳ ದೆಹಲಿ ಮತ್ತು ಅವರ ಅಂತ್ಯಗೊಂಡಂಥ ಸ್ಥಳ ಚೈತ್ಯಭೂಮಿ ಮುಂಬೈ. ಈ 5 ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸುವಂಥ 5 ತೀರ್ಥಕ್ಷೇತ್ರಗಳ ರೀತಿ ಅಭಿವೃದ್ಧಿಪಡಿಸಿ ಆ ತೀರ್ಥಕ್ಷೇತ್ರಗಳಿಗೆ ಈ ದೇಶದ ಎಲ್ಲ ಜನ ಹೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಿಜವಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಅನ್ನೋಂಥ ಚಿಂತನೆ ಇಟ್ಕೊಂಡು ಕೆಲಸವನ್ನು ಮಾಡಿದರು. ನೀವೇನು ಮಾಡ್ಬೋದು, ಇಲ್ಲಿ ನೋಡಿ ಕೂತು ಸಾಧನೆ ಮಾಡಿದ್ರಲ್ಲ, ಅವರಿಗೆ ನಾವು ಸನ್ಮಾನ ಮಾಡಿದ್ದೇವಲ್ವಾ, ಅದು ಮಾಡಿದಾಗ ನೀವು ಈ ದೇಶಕ್ಕೆ ಕೊಡುವಂಥ ದೊಡ್ಡ ಕೊಡುಗೆ ಆಗ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನೀವು ಕೊಡುವ ಕೊಡುಗೆ ಏನು ಅಂದರೆ ದೇಶದ ಕಾನೂನನ್ನು ಪಾಲನೆ ಮಾಡುವುದು, ದೇಶದಲ್ಲಿ ಉತ್ತಮ ಸಾಧನೆಯನ್ನು ಮಾಡುವುದು ಮತ್ತು ಹುಟ್ಟಿನಿಂದ ಸಾಯುವವರೆಗೆ ನಾನು ಭಾರತೀಯಳು, ನಾನು ಭಾರತೀಯ ಅಂತ ಹೇಳುವಂಥದ್ದನ್ನು ಹೇಳಿದಾಗ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನೀವು ಜನ್ಮದಿನಕ್ಕೆ ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಆಗ್ತದೆ ಅಂತ ಹೇಳುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡಿ.